friends, welcome back to my channel. ಇವತ್ತು February 14th, so special day. Actually ಎಲ್ಲರೂ ವ್ಯಾಲೆಂಟೈನ್ಸ್ ಡೇಗೆ ವೇಟ್ ಮಾಡ್ತಿದ್ರೆ ನಮ್ಮನೇಲಿ ಡಬಲ್ ಧಮಾಕ. ಏನಂದ್ರೆ February 14th ವ್ಯಾಲೆಂಟೈನ್ಸ್ ಡೇ ಪ್ಲಸ್ ಹಸ್ಬೆಂಡ್ ಬರ್ತ್ಡೇನೂ ಇವತ್ತೇ ಇರೋದು. ಹಾಗಾಗಿ ನಮಗೆ ಯಾವಾಗಲೂ February 14th ಒಂಥರ ಸ್ಪೆಷಲ್. ಇರಮ್ಮ, ಅಲ್ಲಿ ಮಾತಾಡ್ತಾ ಇದ್ದೀನಲ್ವಾ, ಬೇಡ ನಾ ಹೇಳ್ಬಿಡ್ತೀನಿ, ಆಮೇಲೆ ನೀನು ಹೇಳು. ಓಕೆ, ಫಸ್ಟ್ ಮಮ್ಮ ಹೇಳುತ್ತೆ, ಓಕೆನಾ? ಇರಿ ಒಂದು ನಿಮಿಷ. ಸೊ ಇವನು ಚಾನಲ್ ಸ್ಟಾರ್ಟ್ ಮಾಡಕ್ಕೆ ಇವನೇ, ಇನ್ಮೇಲಿಂದ ಎಲ್ಲ ಇವನೇ ಮಾಡೋದು. ಸೊ ಅದಕ್ಕೆ ಇವತ್ತು ಅವ್ರ ಬರ್ಡೇ ಇತ್ತಲ್ಲ, ಹಾಗಾಗಿ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ನೈಟಿಂದ ಪಾಪ ಸೋನು ಬೇಬಿಗೆ ಸ್ವಲ್ಪ ಫೀವರ್ ಇದೆ, ಹಾಗಾಗಿ ಸೊ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಹಸ್ಬೆಂಡ್ ರಜಾನೂ ಹಾಕೊಂಡಿದ್ರು, ಬಟ್ ಆಮೇಲಿಂದ ಸಡನ್ ಆಗಿ ಅಂದರೆ ಜ್ವರ ಬಂತಲ್ಲ ಅವಳಿಗೆ, ಸೊ ಎಲ್ಲೂ ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡು ಅವರು ಆಫೀಸಲ್ಲಿ ಕೆಲಸ ಐತೆ ಅಂತ ಹೋಗಿ ಬಂದರು. ಅದಕ್ಕೆ ಇವಾಗ ಸಂಜೆ ಇಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಹೊರಗಡೆ ಎಲ್ಲಾದರೂ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೆ ಅಂದರೆ ನಾವು ಅಂದರೆ ಫಸ್ಟೇ ಎಲ್ಲ ಆರಾಮಾಗಿದ್ದಿದ್ರೆ ಬೇರೆ ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಹೋಗಿ ಒನ್ ಡೇ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಎವ್ರಿ ಇಯರ್ ನಾವು ಬರ್ಡೇ ಆಗಲಿ ಅಥವಾ ಆ್ಯನಿವರ್ಸರಿ ಅಥವಾ ಯಾವುದೇ ಸ್ಪೆಷಲ್ ಅಕೇಶನ್ಸ್ ಇದ್ದರೆ ನಾವು ಎಲ್ಲಾದರೂ ಹೊರಗಡೆ ಹೋಗಿ ಬರ್ತೀವಿ. ಅದೇ ಅಂದರೆ ನಾವು ರೂಢಿ ಹಾಗೆ ಮಾಡ್ಕೊಂಡಿರೋದು. ಬಟ್ ಈ ಸರಿ ಅದೇ ಪಾಪುಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಸೊ ಬೆಳಗ್ಗೆಯಿಂದ ಎಲ್ಲೂ ಹೋಗ್ಲಿಲ್ಲ. ಸೊ ಸೋನುಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಬೆಳಗ್ಗೆಯಿಂದ ಎಲ್ಲೂ ಹೋಗ್ಲಿಲ್ಲ, ಆಫೀಸ್ ಹೋಗಿ ಬಂದ್ವಿ. ಸೊ ಈಗ ಬಂದ ಮೇಲೆ ಇಲ್ಲೇ ಎಲ್ಲಾದ್ರೂ ಹೋಗಿ ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಹೇಗೆ, ಎಲ್ಲಿ ಊಟಕ್ಕೆ ಹೋಗೋದಂತ ಇನ್ನೇನು ಪ್ಲಾನ್ ಮಾಡಿಲ್ಲ. ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲಿಂದ ಎಲ್ಲಾದ್ರೂ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಬರೋದು. ಬನ್ನಿ ಹೋಗೋಣ. ನೋಡಿ ಬರ್ಡೇ ಬಾಯ್ ಹಾಯ್ ಮಾಡಿ. ನೀನ್ ಯಾರು ಬರ್ಡೇ ಬಾಯ್? ನೀನು ಪಪ್ಪ ತಾನೇ ಬರ್ಡೇ ಬಾಯ್. ಪಪ್ಪಾಗೆ ವಿಶ್ ಮಾಡ್ದೆ ಜಾನು? ವಿಶ್ ಮಾಡಿ ಪಪ್ಪಾಗೆ. ಅಲ್ಲೇ ಹತ್ರನೇ ಇತ್ತಲ್ಲ, ಸೊ ಅದೇ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆ್ಯಕ್ಚುಲಿ ಡೈಲಿ ಬೆಳಗ್ಗೆನೆ ಹೋಗ್ಬಿಟ್ಟು ಬರೋಣ ಅನ್ಕೋತಿದ್ವಿ, ಆದರೆ ಆಗಲಿಲ್ಲಲ್ಲ ಟೈಮು. ಅದಕ್ಕೆ ಇವಾಗ ಡಿನ್ನರ್ ಹೋಗುವಾಗ ಆನ್ ದ ವೇ ಅಲ್ಲೇ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಇವಾಗ. ಸೊ ಇಲ್ಲೇ ಅಮರಾವತಿ ಅಲ್ಲಿ ಬಂದ್ವಿ. ಆ ಕಡೆ ಪಾರ್ಕಿಂಗ್ ಇಲ್ವಾ? ಅಂದ್ರೆ ಲೇಟ್ ಆಗಿತ್ತಲ್ಲ, ಸೊ ಹಾಗಾಗಿ ಇಲ್ಲಾದ್ರೆ ಬೇಗ ಮುಗಿಸ್ಕೊಂಡು ಮನೆಗೆ ಒಂದು 10 minutes ಆಗುತ್ತೆ ಅಷ್ಟೇ. ಅದಕ್ಕೆ ಸೊ ಅಮರಾವತಿಗೆ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಫುಡ್ ಎಲ್ಲ ಅಂದರೆ ಜಾನು ಬರ್ಡೇ ಎಲ್ಲ ಇಲ್ಲೇ ಮಾಡಿದ್ದಿದ್ದಲ್ವಾ, ಹಾಗಾಗಿ ಇಲ್ಲಿ ಫುಡ್ ಎಲ್ಲ ಚೆನ್ನಾಗಿರುತ್ತೆ ಗೊತ್ತಿತ್ತಲ್ಲ, ಹಾಗಾಗಿ ಇಲ್ಲೇ ಬಂದ್ವಿ. ಆ್ಯಕ್ಚುಲಿ ಈ ಹೋಟೆಲ್ ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ಲೊಕ್ಯಾಲಿಟಿಯಲ್ಲಿದೆ. ನಮ್ಮ ಏನು ಮೈಸೂರು ಬ್ಯಾಂಗ್ಳೂರು ಹೈವೇ ಎಕ್ಸಿಟ್ ಏನಾಗ್ತೀವಲ್ಲ ಮಂಡ್ಯ ಹತ್ರ, ಸೊ ಎಕ್ಸಿಟ್ ಆಗ್ತಿದ್ದಂಗೆ ಫಸ್ಟ್ ಹೋಟೆಲ್ ಇದೇ ಸಿಗುತ್ತೆ. ಮತ್ತು ಹೋಟೆಲ್ ಸುತ್ತಮುತ್ತ ಒಂಥರ ನೇಚರ್ ಚೆನ್ನಾಗಿದೆ. ಸೊ ನಮಗಂತೂ ಯಾವಾಗಾದ್ರೂ ಈ ಕಡೆ ಆನ್ ದ ವೇ ಹೋಗುವಾಗ ಒಂದು ವಿಸಿಟ್ ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ಜಾನುದು ಫಸ್ಟ್ ಇಯರ್ ಬರ್ಡೇ ನಾವು ಇಲ್ಲೇ ಮಾಡಿದ್ದು. ಆವಾಗ ಅಂದರೆ ಫುಲ್ ಫ್ಯಾಮಿಲಿ ಎಲ್ಲ ಇಲ್ಲೇನೇ ಬರ್ಡೇ ಮಾಡ್ಕೊಂಡು ಹೋಗಿದ್ವಿ. ಅಂದರೆ ಆವಾಗ ಲಾಸ್ಟ್ ಕೋವಿಡ್ ಟೈಮ್ ಇತ್ತಲ್ಲ, ಸೊ ಜಾಸ್ತಿ ಕ್ರೌಡ್ ಇರ್ತಿರ್ಲಿಲ್ಲ ಇಲ್ಲಿ, ಹಾಗಾಗಿ ಇಲ್ಲೇನೆ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸು ಎಲ್ಲ ಇಲ್ಲೇ ಬರ್ಡೇ ಪಾರ್ಟಿ ಮಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿದೆ ಇಲ್ಲಿ. ನನಗೆ ಇಲ್ಲದೆ ಈ ಹೋಟೆಲ್ ಬಂದರೆ ಒಂಥರ ಚೆನ್ನಾಗಿ ಒಂಥರ ಕಾಮಾಗಿರುತ್ತೆ ಇಲ್ಲಿ. ಮತ್ತು ಅಲ್ಲಿ ಗೆಸ್ಟ್ಗಳು ಬಂದರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಸರ್ವಿಸ್ ಕೂಡ ಚೆನ್ನಾಗಿದೆ. Through the highways till my shadow turns to sun rays. And on we
ಇಲ್ಲಿ ನೋಡಿ ಹೋಟೆಲ್ 4th ಫ್ಲೋರ್ ಇಂದ ನೋಡಿದ್ರೆ ಬ್ಯಾಂಗ್ಳೂರ್ ಮೈಸೂರು ಹೈವೇ ಕಾಣಿಸುತ್ತೆ. ಒಂಥರ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಆರಾಮಾಗಿರುತ್ತೆ. ಅಂದ್ರೆ ಜಾನು ಆಟ ಆಡ್ಬೇಕು ಅಂತ ಹೇಳ್ತಿದ್ದ, ಹಾಗಾಗಿ ಸ್ವಲ್ಪ ಹೊತ್ತು ಮೇಲೆ ಹೋಗಿ ಹಾಗೇನೆ ಅಲ್ಲೇ ವಾಕಿಂಗ್ ಮಾಡ್ಕೊಂಡು ಆಮೇಲೆ ಡಿನ್ನರ್ ಹೋದ್ವಿ. ಆಕ್ಚುಲಿ ಇಲ್ಲಿ ಬಂದ್ವಿ ಊಟಕ್ಕೆ, ಫುಲ್ ಕ್ರೌಡ್ ಇದೆ. ಹಸ್ಬೆಂಡ್ ಅಂದ್ರೆ ನಾನ್ ವೆಜ್ ಮಧ್ಯಾಹ್ನ ಎಲ್ಲ ತಿಂದಿದ್ರಲ್ಲ, ಹಾಗಾಗಿ ಇವನು ಚಿಚ್ಚಿ ಚಿಚ್ಚಿ ಅಂತ ಇದ್ದಾನೆ. ಇವನು ತಿನ್ನೋದು ಅಷ್ಟರಲ್ಲೇ ಇದೆ, ಆದ್ರೆ ಚಿಚ್ಚಿ ಚಿಚ್ಚಿ ಅಂತ ಇರ್ತಾನೆ ಯಾವಾಗ್ಲೂ. ಏನ್ ಬೇಕು ಚಿಚ್ಚಿ? ವಾಟ್ ಯು ವಾಂಟ್ ಟು ಈಟ್? ಚಿಚ್ಚಿ. ಇವನು ಚಿಚ್ಚಿ ಚಿಚ್ಚಿ ಅಂತ ಇದ್ದಾನೆ. ಅಂದ್ರೆ ನಾನು ನಾನ್ ವೆಜ್ ತಿನ್ನಲ್ಲ, ಹಸ್ಬೆಂಡ್ ಅವ್ರು ತಿಂತಾರೆ. ಹಾಗಾಗಿ ನಾನು ಬೇರೆ ದಾಲ್ ಕಿಚಡಿ ರೋಟಿ ಆರ್ಡರ್ ಮಾಡಿದ್ದೀನಿ. 15 ಮಿನಿಟ್ಸ್ ಅಂತ ಹೇಳಿದ್ದಾರೆ, ಬಟ್ ಸ್ವಲ್ಪ ರಶ್ ಇದೆ ಇವತ್ತು, ಕ್ರೌಡ್. ಸೊ ಪಾಪುನ ಹಸ್ಬೆಂಡ್ ಅಲ್ಲಿ ಹೊರಗಡೆ ಆಟ ಆಡಿಸ್ತಾ ಇದ್ದಾರೆ. ಅವಳು ಕುತ್ಕೋತಾ ಇರಲಿಲ್ಲ ಒಂದ್ ಕಡೆ, ಹಾಗಾಗಿ ಅಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಆರ್ಡರ್ ಮಾಡಿದೀವಿ, ಬರ್ಬೇಕು. ನಂಗೆ ಬೇಡ, ನೀನ್ ಚಿಚ್ಚಿ ತಿನ್ನೋದು, ನಾನಲ್ಲ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Ali papa. I don't wanna waste what's left. And on we'll go. ಸೊ ಫುಡ್ ಆರ್ಡರ್ ಮಾಡಿದ್ದು ಬಂತು. ಅಂದರೆ ಜಾನು ಫುಲ್ ಹೊಟ್ಟೆ ಸಿಟ್ಟಿತ್ತು ಅನಿಸುತ್ತೆ. ಬಂದ ತಕ್ಷಣ ಅವನ ಫೇವ್ರೆಟ್ ಫ್ರೈಸು ಮತ್ತು ಚಿಕನ್ ಪಾಪ್ಕಾರ್ನು ಅದನ್ನು ತಿಂತಾ ಇದ್ದಾನೆ. ಅಂದರೆ ಅವನಿಗೆ ಹೊರಗಡೆ ಹೋದರೆ ಫ್ರೈಸ್ ಬೇಕೇ ಬೇಕು, ಆ ಥರ ಅವನು. ಸೊ ಫ್ರೈಸ್ ತಿಂತಾ ಇದ್ದಾನೆ. ಈ ಸೋನು ಬೇಬಿನೂ ಬೇಡ ಅಂತಂದ್ರೂ ಫ್ರೈಸ್ ತಿಂತಾಗಲ್ಲ, ಬಟ್ ಅವಳಿಗೆ ಸ್ವಲ್ಪ ಜ್ವರ ಇತ್ತಲ್ಲ, ಹಾಗಾಗಿ ಏನು ಕೊಡಲಿಲ್ಲ. ಒಂದೇ ಪೀಸ್ ಕೊಟ್ಬಿಟ್ಟು ಅವಳಿಗೆ ಬೇರೆ ಮನೇಲೇ ಬಂದು ಊಟ ಮಾಡಿಸಿದ್ವಿ. ಸೊ ಸೋನುನ ನಾನು ಎತ್ಕೊಂಡಿದ್ದೆ. ಅಷ್ಟರಲ್ಲಿ ಜಾನುಗೆ ಹಸ್ಬೆಂಡ್ ಊಟ ಮಾಡಿಸ್ಬಿಡ್ತೀನಿ ಅಂತ ಊಟ ಮಾಡಿಸ್ತಾ ಇದ್ರು. ಸೊ ಎಲ್ಲಿ ಹೋದ್ರೂ ಮಕ್ಳಿಗೆ ತಿನ್ಸೋದು ಒಂದು ಟಾಸ್ಕ್ ಅಂತೂ ಅದು ಮಿಸ್ ಆಗೋದೇ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದು ನಮ್ಮ ಲೈಫ್ ಜೊತೆಲಿ ಅದು ಇದ್ದೇ ಇರುತ್ತೆ. ಸೊ ಇದು ಹೋಟೆಲ್ ಒಳಗಡೆ ಚೆನ್ನಾಗಿದೆ, ಒಂಥರ ಆಂಬಿಯನ್ಸು. ಮತ್ತು ಇಲ್ಲಿ ಫ್ಯಾಮಿಲಿ ಬೇಕಂದರೆ ಇಲ್ಲಿ ಕೊಡ್ತಾರೆ. ವಿತ್ ಸ್ಮೋಕಿಂಗ್ ಝೋನ್ ಅನ್ನೋದ್ರಿಂದ ಅದ್ರ ಒಳಗಡೆ ಆಪ್ಷನ್ ಕೂಡ ಕೊಡ್ತಾರೆ. ಊಟ ಮಾಡಿ ಎಲ್ಲ ಕೆಳಗಡೆ ಬಂದ್ವಿ. ಅಲ್ಲಿ ಫಿಶ್ ಅಕ್ವೇರಿಯಂ ಇತ್ತಲ್ಲ, ಅದನ್ನ ಜಾನು ಸೋನು ಎಲ್ಲ ನೋಡ್ತಾ ಇದ್ರು. ಮತ್ತೆ ಹಸ್ಬೆಂಡ್ ಫ್ರೆಂಡ್ ಒಬ್ರು ಸಿಗ್ತೀನಿ ಅಂತ ಹೇಳಿದ್ರು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಆ ಗ್ಯಾಪ್ ಅಲ್ಲಿ ಮಕ್ಕಳನ್ನ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಫುಲ್ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಓಪನ್ ಸ್ಪೇಸ್ ಇತ್ತಲ್ಲ, ಫುಲ್ ಎಂಜಾಯ್ ಮಾಡ್ತಿದ್ವಿ ಮಕ್ಕಳೆಲ್ಲ. ಸೊ ಊಟ ಎಲ್ಲ ಆದಮೇಲೆ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇನೇ
ವಾಕ್ ಮಾಡ್ತಾ ಇದ್ವಿ, ಇನ್ನು ಟೈಮ್ ಇತ್ತಲ್ಲ ಅಂತ. ಸೊ ವಾಕೆಲ್ಲ ಮುಗಿಸ್ಕೊಂಡು ಆಮೇಲೆ ಇನ್ನೇನು ಲೇಟ್ ಆಗುತ್ತೆ, ಮತ್ತೆ ಬೆಳಗ್ಗೆ ನನಗೂ ಆಫೀಸು, ಹಸ್ಬೆಂಡ್ಗೂ ಆಫೀಸು, ಜಾನಿಗೂ ಸ್ಕೂಲೆಲ್ಲ ಇತ್ತಲ್ಲ, ಹಾಗಾಗಿ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಸೊ ಜಾನು ಮಲ್ಕೊಂಬಿಟ್ಟಿದ್ದ ಕಾರಲ್ಲೇ, ಆಮೇಲಿಂದ ಮತ್ತೆ ಅವನ್ನ ಎಬ್ಬಿಸಿ ಕರ್ಕೊಂಡು ಬಂದ್ವಿ. ಆದರೆ ಅವ್ನಿಗೇನು ಮಿಸ್ಸಿಂಗ್ ಅಂದರೆ ಕೇಕ್ ಕಟ್ಟಿಂಗ್ ಮಾಡಲಿಲ್ವಲ್ಲ ಅಂತ. ಹಸ್ಬೆಂಡ್ ಅಯ್ಯೋ ಕೇಕ್ ಕಟ್ಟಿಂಗ್ ಎಲ್ಲ ಏನು ಬೇಡ ಮಕ್ಕಳ ಥರ ಏನು ಅಂತ ಅವ್ರೇನು ಕಟ್ ಮಾಡಲಿಲ್ಲ ಅಲ್ಲಿ. ಬಟ್ ಇವನು ಬಿಡಲಿಲ್ಲ, ಹಠ ಮಾಡಿ ಫ್ರಿಜ್ ಒಳಗಡೆ ಒಂದು ಸಣ್ಣ ಕೇಕ್ ಇತ್ತು, ಮಾಡಿ ಮಾಡಿ ಅಂತ ಹೇಳಿ ಫೋರ್ಸ್ ಮಾಡಿ ಅವನಿಗೋಸ್ಕರ ಆಮೇಲೆ ಮನೇಲೇನೆ ಬಂದು ಸಣ್ಣ ಕೇಕು ಅದನ್ನೇ ಕಟ್ ಮಾಡಿ ಅದನ್ನೇ ತಿನ್ಸಿದ್ರು. ಅವನಂತೂ ಮಾಡಲೇಬೇಕು ಕೇಕಿ ಕಟ್ಟಿಂಗ್ ಅಂತ ಹಠ ಮಾಡ್ತಿದ್ದ. ಸೊ ಅವನ ಸಮಾಧಾನಕ್ಕೆ ಅಂತ ಹೇಗೋ ಮನೇಲಿ ಒಂದು ಕೇಕ್ ಇತ್ತು, ಅದನ್ನೇ ಕಟ್ ಮಾಡಿ ಮನೇಲೇನೆ ಮತ್ತೆ ಸೆಲೆಬ್ರೇಟ್ ಮಾಡಿದ್ವಿ. ಇದು ಇವತ್ತಿನ ವ್ಯಾಲೆಂಟೈನ್ಸ್ ಡೇ ಮತ್ತು ಸ್ಪೆಷಲ್ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು. ಸೊ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನಾನು ಅದೇ ರೀತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.